आपका खैर मकदम है 4TV न्यूज़ में। मैं हूँ खुर्शीद आलम। जैसे कि आप जानते हैं कि हिजाब कंट्रोवर्सी को लेकर कर्नाटक ही नहीं बल्कि पूरे देश में और पूरे वर्ल्ड में ये मामला चला हुआ है और मामला जो है हाई कोर्ट में सुनवाई आज होने वाली है। इसी को लेकर जमात-ए-इस्लामी हिंद की ओर से जो है डिप्टी कमिश्नर साहब को एक पीसफुली मनवी देने के लिए यहाँ पर जमात-ए-इस्लामी हिंद के ख़वातीन व मर्द हज़रात और अरकान व मेम्बरान जमा हैं। आइए इन्हीं से जानने की कोशिश करते हैं। ಇವತ್ತಿನ ದಿನ ನಾವು DC ಆಫೀಸಿಗೆ ಬಂದಿದ್ದೇವೆ। DC ಅವರಿಗೆ ಮೆಮೊರಂಡಮ್ ಕೊಡಲಿಕ್ಕೆ ಬಂದಿದ್ದೇವೆ। ಇವತ್ತು ನಡ್ತಾ ಇದೆ ನಮ್ಮ ಎಲ್ಲ ದೇಶದಲ್ಲಿ ಅಥವಾ ಅಂತಾರಾಷ್ಟ್ರೀಯದಲ್ಲಿ ಹಿಜಾಬಿನ ಬಗ್ಗೆ ಇದು ಹಿಜಾಬ್ ಒಂದು ದೊಡ್ಡ ಸಮಸ್ಯೆಯನ್ನು ಮಾಡಿಬಿಟ್ಟಿದ್ದಾರೆ। ಹಿಜಾಬ್ ಇದು ಮಾಮೂಲಿ ಒಂದು ಇದಿದೆ, ಇದು ದೊಡ್ಡ ವಿಷಯವನ್ನು ಎಬ್ಬಿಸಿದ್ದಾರೆ। ಈ ಹಿಜಾಬ್ ಏಕೆ ಹಾಕ್ತೀವಿ ಅಂತ ಹೇಳಿದ್ರೆ ಕುರಾನಿನಲ್ಲಿ ಅಥವಾ ವೇದಗಳಲ್ಲಿ ಹಾಗೂ ಬೈಬಲ್ನಲ್ಲಿ ಈ ಹಿಜಾಬ್ ವೇಲ ಹಾಕಿರಿ, ನೀವು ನಿಮ್ಮ ಚಾಯ್ಸ್ ಇದೆ, ನಾವು ಯಾವ ಬಟ್ಟೆ ಹಾಕಬೇಕು ಯಾವ ಬಟ್ಟೆ ಹಾಕಬಾರ್ದು ಇದು ನಮ್ಮ ಚಾಯ್ಸ್ ಇದೆ। ನಮ್ಮ ಸಂವಿಧಾನ ಕೂಡ ಈ ಹಕ್ಕನ್ನು ಕೊಟ್ಟಿದೆ। ನಾವು ಏನು ತಿನ್ನಬೇಕು ಏನು ತಿನ್ನಬಾರ್ದು, ಎಲ್ಲಿ ನಾವು ಪ್ರಾರ್ಥನೆ ಮಾಡಬಾರ್ದು ಇಂಥ ವಿಷಯಗಳನ್ನು ಎಬ್ಬಿಸಿ ನಮ್ಮ ದೇಶದಲ್ಲಿರುವ ಬರ್ನಿಂಗ್ ಇಶ್ಯೂಸನ್ನು ಅದನ್ನು ಮುಚ್ಚಿಡ್ತಾ ಇದ್ದಾರೆ। ನಮಗೆ ಅನ್ಎಂಪ್ಲಾಯ್ಮೆಂಟ್ ಇದೆ, ಬಡತನ ಇದೆ, ನಮ್ಮ ಇಕಾನಮಿ ಹಾಳಾಗ್ತಾ ಇದೆ। ಇದನ್ನು ನಾವು ಸಮಸ್ಯೆಗಳನ್ನು ದೂರ ಮಾಡಬೇಕು, ಬರ್ನಿಂಗ್ ಇಶ್ಯೂಸ್ ಇದನ್ನು ಬಿಟ್ಟು ಹಿಜಾಬ್ ಹಾಕಬೇಡಿರಿ ವೇಲ್ ಹಾಕಬೇಡಿರಿ। ಇದರಲ್ಲಿ ನಾವು ನೋಡ್ತೇವೆ ನಮ್ಮ ಪ್ರಧಾನಮಂತ್ರಿ ಹೇಳ್ತಾರೆ ಬೇಟಿ ಬಚಾವ್ ಬೇಟಿ ಪಡಾವ್ ಅಂಥೇಳಿ, ನೀವು ಬೇಟಿಯನ್ನು ಓದಿಸಲಿಕ್ಕೆ ಎಜುಕೇಷನ್ಗೆ ನೀವು ಹಿಂದೆ ಜರಿಸ್ತಾ ಇದ್ದೀರಿ। ಈ ಹಿಜಾಬ್ದಿಂದ ಅವಳ ಎಜುಕೇಷನ್ನು ಡಿನೈ ಮಾಡಲಿಕ್ಕೆ ಸಾಧ್ಯ ಇಲ್ಲ। ಹಿಜಾಬ್ ಇದು ನಮ್ಮ ಹಕ್ಕಿದೆ, ಕುರಾನ್ನಲ್ಲಿದೆ, ಪ್ರವಾದಿಯವರು ಹೇಳಿದ್ದಾರೆ। ನೀವು ಇದನ್ನು ಎದಕ್ಕೆ ಹಾಕ್ತೀರ ಅಂತ ಹೇಳಿದರೆ ಇದು ಒಂದು ರಕ್ಷಣೆ ಇದೆ। ನಮ್ಮ ಹೆಣ್ಣು ಮಕ್ಕಳಿಗೆ ನಾವು ಮನೆಯಿಂದ ಹೊರಗೆ ಜಾಬ್ಗೆ ಹೋಗ್ತಾರೆ, ಅವರು ಕಾಲೇಜ್ಗೆ ಹೋಗ್ತಾರೆ, ಅವರಿಗೆ ನೀವು ಹಿಜಾಬ್ಗಳನ್ನು ಹಾಕಿರಿ, ಇದು ನಮ್ಮ ಸಂರಕ್ಷಣೆ ಇದೆ, ನಮ್ಮ ಬಾಡಿಗಾರ್ಡ್ ಇದೆ। ಇದನ್ನು ಹಾಕೋದ್ರಲ್ಲಿ ಯಾವ ಧರ್ಮಗೆ ಏನೂ ಧಕ್ಕೆ ಆಗೋದಿಲ್ಲ। ನೀವು ಕೇಸರಿ ಹಾಕಿರಿ ಹಸಿರು ಹಾಕಿರಿ ನಮಗೆ ಏನೂ ಅದರಿಂದ ಪ್ರಾಬ್ಲಮ್ ಇಲ್ಲ, ಆದರೆ ನಮ್ಮ ಹಿಜಾಬ್ ನಮ್ಮ ಹಕ್ಕಾಗಿದೆ, ನಾವು ಇದನ್ನು ಹಾಕಲೇಬೇಕು, ಇದನ್ನು ತಡಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ। ಇದು ಪ್ರಕರಣ ಹೈಕೋರ್ಟ್ನಲ್ಲಿ ತೀರ್ಪು ಇವತ್ತು ಬರುವುದಿದೆ, ಏನು ಅನ್ನಿಸ್ತದೆ ನಿಮಗೆ? हमना तो इसकी आशा है कि संविधान को सामने रखते हुए हमारी जुडिशरी फैसला देगी। अगर फैसला नहीं है तो हम सोचेंगे बाद में, अभी तो वो कबलज़ वक्त होगा। हाँ वो हम सोचेंगे बाद में क्या करना है, वो सोचेंगे। इसमें कोई आपको सियासी नज़रिए से आप क्या देख सकते हैं? क्या इसमें सियासी चाल नज़र आ रही है? हो सकता है, क्योंकि हर जगह तो पोलराइजेशन हो रहा है। ये भी उनके लिए एक बर्निंग इशू है और वो लेकर के पोलराइज करना चाहते हैं, लगता है हमेशा। तो क्या मनवी दे रहे हैं? मेमोरेंडम हम यही दे रहे हैं कि ये संविधान में ये हक हमें दिया गया है कि हम हमारे मज़हब को हम प्रैक्टिस करें, एक्सरसाइज करें, उसकी तबलीग करें, उसको प्रोपेगेट करें, और ये हमें हक मिलना चाहिए। बेटी के एजुकेशन के लिए कितनी बातें होती हैं हमारे पास, उसका इम्पोर्टेंस हाईलाइट किया जाता है, लेकिन ऐसे में सिर्फ एक छोटे से एक चीज़ को लेकर के हमारी बच्चियों को कॉलेज से बाहर रखना या उनको क्लास में दाखिला नहीं देना, ये हमारा जो राइट है कॉन्स्टिट्यूशन में जो हमें दिया गया है वो उसका वायलेशन हो रहा है। इसकी हमें याद दहानी गवर्नमेंट को करना चाहिए। हाई कोर्ट का फैसला आने तक एज यूजुअल जो है हिजाब भी नहीं होना चाहिए और केसरी शाल भी नहीं होना चाहिए। इसी को लेकर आज जो है हाई स्कूल शुरू होने जा रहे हैं। आप क्या? हाई स्कूल शुरू नहीं हो रहे, स्कूल का तो एक्सटेंशन हुआ है। हाई स्कूल तो क्लासेस आज से शुरू हो रहे हैं, पर हम देखेंगे। अभी तो हमारे दानिश्वरान जो फैसला लेते हैं वो फैसले के मुताबिक हमें उसको अवॉइड बाय करना पड़ता है। ಮನವಿ ಪತ್ರ ಕೊಡುವ ಸಮಾರಂಭ ಜಮಾತ್-ಎ-ಇಸ್ಲಾಮಿ ಹಿಂದ್ ಬಿಜಾಪುರದ ವತಿಯಿಂದ ಏರ್ಪಡಿಸಲಾಗಿದೆ। ನಮ್ಮ ದೇಶ ಒಂದು ಬಹಳ ಮಹಾನ್ ದೇಶವಾಗಿದೆ। ಇದಕ್ಕೆ ಒಂದು ಐತಿಹಾಸಿಕ ಪರಂಪರೆ ಇದೆ। ಶತಮಾನಗಳಿಂದ ಜನರು ಇಲ್ಲಿ ಶಾಂತಿಯುತವಾಗಿ ಬಾಳುತ್ತಿದ್ದಾರೆ। ಸುಮಾರು 700 ವರ್ಷ ಮುಸಲ್ಮಾನರು ಈ ದೇಶದ ಮೇಲೆ ಆಳ್ವಿಕೆ ಮಾಡಿದ್ದಾರೆ, ಆದರೆ ಇಂಥ ಸಮಸ್ಯೆ ಯಾವಾಗ ಇರಲಿಲ್ಲ। 200 ವರ್ಷಗಳವರೆಗೆ ಬ್ರಿಟಿಷರು ಈ ದೇಶದ ಮೇಲೆ ಆಳ್ವಿಕೆ ಮಾಡಿದ್ದಾರೆ, ಅವರಿಂದಲೂ ಇಂಥ ಸಮಸ್ಯೆ ಉದ್ಭವ ಆಗಲಿಲ್ಲ। ಆದರೆ ನಮ್ಮ ದೇಶದಲ್ಲಿ ಇವತ್ತು ಈ ಹಿಜಾಬದ ಸಮಸ್ಯೆಯನ್ನು ಏರ್ಪಡಿಸಿ
ಬೇರೆ ಜ್ವಲಂತ ಸಮಸ್ಯೆಗಳನ್ನು ಮುಚ್ಚಿಡಲಾಗುತ್ತಿದೆ. ಇದು ಅತ್ಯಂತ ವಿಷಾದನೀಯ ವಿಷಯ ಅಂತ ನಾನು ಹೇಳಬಯಸುತ್ತೇನೆ. ನಮ್ಮ ದೇಶಕ್ಕೆ ಒಂದು ಇತಿಹಾಸವಿದೆ, ಆದ್ದರಿಂದ ಎಲ್ಲರೂ ಇಲ್ಲಿ ಕೂಡಿ ಬಾಳಬೇಕು, ಕೂಡಿ ಬೆಳೆಯಬೇಕು. ಆದರೆ ಇವತ್ತು ಕೆಲವೊಂದು ಶಕ್ತಿಗಳು ಜಾತೀಯ ವಿಷಯದ ಬೀಜವನ್ನು ಬಿತ್ತಿ ಈ ವಿಭಜನೆಯನ್ನು ಮಾಡುತ್ತಿದ್ದಾರೆ. ಯಾಕೆ ಈ ಹಿಜಾಬ್ ಪ್ರಶ್ನೆಯನ್ನು ಇವತ್ತು ಎತ್ತಲಾಗಿದೆ? ನಾವು ಹಿಜಾಬ್ ಧರಿಸೋದ್ರಿಂದ ನಮ್ಮ ಇದು ಧಾರ್ಮಿಕ ಹಕ್ಕಾಗಿದೆ. ಇದು ಪವಿತ್ರ ಗ್ರಂಥ ಕುರಾನ್ನಲ್ಲಿ ನಮ್ಮ ಪ್ರವಾದಿಯಾದಂಥ ಮೊಹಮ್ಮದ್ ಪೈಗಂಬರು ಕೂಡ ಇದರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ದರಿಂದ ನಮ್ಮ ಜೀವನದ ಇದು ಅವಿಭಾಜ್ಯ ಅಂಗವಾಗಿದೆ ಹಿಜಾಬ್. ಯಾವತ್ತೂ ಇದನ್ನು ತೊರೆಯಲಿಕ್ಕೆ ನಾವು ಬಯಸುವುದಿಲ್ಲ. ಎರಡನೇ ಮಾತಂದರೆ, ನಮಗೆ ಇದು ಸಂವಿಧಾನವನ್ನು ಕೊಟ್ಟಂಥ ಒಂದು ಅತ್ಯಂತ ಕೊಡುಗೆಯಾಗಿದೆ. ಇದು ನಮ್ಮ ದೇಶದ ಮಹಾನ್ ನಾಯಕರು ನಮ್ಮ ದೇಶಕ್ಕೆ ಒಂದು ಅತ್ಯುತ್ತಮ ಸಂವಿಧಾನ ಕೊಟ್ಟಿದ್ದಾರೆ. ಆ ಸಂವಿಧಾನದಲ್ಲಿ ನಮ್ಮ ಧರ್ಮದ ಆಚರಣೆ ಮಾಡುವುದಕ್ಕಾಗಿ, ಧರ್ಮದ ಪ್ರಚಾರ ಮಾಡೋದಕ್ಕಾಗಿ ನಮಗೆ ಅಧಿಕಾರವನ್ನು ಕೊಡಲಾಗಿದೆ. ಆ ಅಧಿಕಾರವನ್ನು ಯಾರೂ ಕಿತ್ತುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಾವು ಬಹಳ ಶಾಂತಿಯುತವಾಗಿ, ರಚನಾತ್ಮಕವಾಗಿ, ಪ್ರಜಾಸತ್ತಾತ್ಮಕ ವಿಧಾನದಲ್ಲಿ ಇದ್ದಾರೆ. ಕೇವಲ 9th and 10th ಕಾಲೇಜುಗಳನ್ನು ಅವರು ಓಪನ್ ಮಾಡಿದ್ದಾರೆ. ಆದರೂ ಕೂಡ ನಮ್ಮ ವಿದ್ಯಾರ್ಥಿನಿಯರು, ನಮ್ಮ ಮಹಿಳೆಯರು ಇದು ಯಾವ ರೀತಿಯಾಗಿ ಇವತ್ತಿಂದ ಇದರ ಆಚರಣೆ ಮಾಡಬೇಕಂತ ನಾವು ಕೂಲಂಕಷ ವಿಚಾರ ಮಾಡಿ ಇವತ್ತು ಸಾಯಂಕಾಲ ನಾವು ನಿರ್ಣಯ ತೆಗೆದುಕೊಳ್ಳುತ್ತೇವೆ. तो आपने देखा कि आज जो है इंटीरियम ऑर्डर जो आदेश दिया है कोर्ट, लेकिन इसके तहत जो है एक ड्रेस कोड है जो फाइनल ऑर्डर होने तक जो ना आप हिजाब पहन सकते हैं, ना केसरी शॉल डालकर स्कूल के अंदर दाखिल हो सकते हैं। 9th 10th क्लासेस तो आज से शुरू हैं, लेकिन 16 तारीख से जो है पीयू और डिग्री कॉलेज भी शुरू होंगे। लेकिन तमाम लोग यही चाह रहे हैं कि ये जो सियासत का जो जाल है वो स्टूडेंट के ऊपर फेंका जा रहा है। एक बेंच पर बैठने वाले, एक डिब्बे में खाने वाले, अपने सुख दुख को शेयर करने वाले, वो ये ऐसे स्टूडेंट को आज जो जातिवादी जो मज़हब का बीज बोया जा रहा है और एक दूसरे में जो है इत्तेफाक और इत्तेहाद से रहने वाले स्टूडेंट में नफ़रत का बीज बोया जा रहा है। ये आप देखेंगे कि हाई कोर्ट का तीर्प क्या आता है, हाई कोर्ट का ऑर्डर क्या आता है, इसके बाद जो है उस पर क्या प्रक्रिया होती है, हम इस पर लगातार बने रहेंगे। कैमरामैन रऊफ़ के साथ मैं खुर्शीद आलम, 4 TV न्यूज़ बीजापुर।